ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ದೊಡ್ಡ ಮಗಳು ಚಾರ್ವಿದು 9th ಬರ್ತ್ಡೇ. ನೈಟ್ ಸ್ಮಾಲ್ ಕೇಕ್ ತಂದಿದ್ವಿ, ಅವಳು ಕೂಡ ಮಲಗಿರಲಿಲ್ಲ. ಸೊ ಜಸ್ಟ್ ಸ್ಮಾಲ್ ಕೇಕ್ ಕಟ್ಟಿಂಗ್ ಆಯಿತು. ರಾತ್ರಿ 12 o'clock ಕೇಕ್ ಕಟ್ ಮಾಡಿ ಅವಳು ಮಲ್ಕೊಂಡ್ಳು. ಆಮೇಲೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕೊಂಡು ಚಾಕ್ಲೇಟ್ಸ್ ತೊಗೊಂಡು ಹೋಗಿ ಬಂದಳು. ಮನೇಲೆ ಈವ್ನಿಂಗ್ ಸ್ಮಾಲ್ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ವಿ. ಅವಳ ಫ್ರೆಂಡ್ಸ್ನ ಕರೆದು ಇವತ್ತು ನನ್ನ ಮಗಳು 9ನೇ ವರ್ಷದ ಹುಟ್ಟುಹಬ್ಬ. ಹೆಣ್ಮಕ್ಳು ಎಷ್ಟು ಬೇಗ ಇದಾಗ್ಬಿಡುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಬೇಗ ದೊಡ್ಡವರ ನೋಡ್ತಾ ನೋಡ್ತಾ ಇದ್ದಂಗೆ ಬೆಳೆದೇ ಬಿಡ್ತಾರೆ. ಸೊ ನನ್ನ ಮಗಳು ಅವ್ರ ಟ್ವಿನ್ಸ್ ಸಿಸ್ಟರ್ ಬ್ರದರ್ ಜೊತೆ ಫುಲ್ ಹ್ಯಾಪಿ ಮೂಡಲ್ಲಿದ್ದಾಳೆ. ಸೊ ಅವರಿಬ್ಬರು ಬೇಡ ಅಂದರು. ಫಸ್ಟ್ ಒಂದು ಫೋಟೋ ತೊಗೊಳೋದು ಬಿಡಲೇ ಇಲ್ಲ ಸಿಂಗಲ್ ಫೋಟೋ ತೊಗೊಳಕ್ಕೆ ಬಿಡಲ್ಲ ಅವರಿಬ್ಬರು. ಸೊ ನನ್ನ ಚಿಕ್ಕ ಮಗಳಂತೂ ಕಿಯಾನ ಅವಳ ಜೊತೆಗೆ ಅಟ್ಯಾಚ್ ಆಗಿಲ್ಲ ಅವ್ರ ಅಕ್ಕನ ಜೊತೆಗೆ. ಯಾವಾಗಲೂ ನಮ್ಮ ಬೆಸ್ಟ್ ಫ್ರೆಂಡ್ ಅಕ್ಕ ಅಂತ ಆಗ್ತಾನೆ. ಈ ಸಲ ಸೆಲೆಬ್ರೇಷನ್ ತುಂಬ ಸಿಂಪಲ್ ಆಗಿತ್ತು. ಜಸ್ಟ್ ನಮ್ಮೊಬ್ಬರು ಕೊಲೀಗ್ ಇಂಡಿಯಾದಿಂದ ಬಂದಿದ್ರು ಅಂತ ಅವ್ರು ಕರೆದಿದ್ವಿ. ಅದು ಬಿಟ್ಟರೆ ಪ್ಲಸ್ ನಮ್ಮ ಪಕ್ಕದ ಮನೆಯವ್ರು ಇಬ್ಬರು ಮಕ್ಕಳು. ಸೊ ಈ ಸಲ ಥೀಮ್ ಬಂದು ಎಲ್ಲೋ ಥೀಮ್. ಸೊ ಹಾಗೆ ಮ್ಯಾಂಗೋ ಮ್ಯೂಸ್ ಕೇಕ್ ತರಿಸಿದ್ವಿ. ಅದ್ರ ಜೊತೆಗೆ ರೆಡ್ ವೆಲ್ವೆಟ್ ಕೇಕ್ ಬೇರೆ. ಸೊ ರೆಡ್ ವೆಲ್ವೆಟ್ಟು ನನ್ನ ದೊಡ್ಡ ಮಗಳ ಫೇವ್ರೇಟು. ಈ ಮ್ಯಾಂಗೋ ಮ್ಯೂಸ್ ಬಂದ್ಬಿಟ್ಟು ನನ್ನ ಚಿಕ್ಕ ಮಗಳ ಫೇವ್ರೇಟು. ಸೊ ದೊಡ್ಡವಳು ಬರ್ತಡೇಗೆ ಚಿಕ್ಕ ಮಗಳ ಫೇವ್ರೇಟ್ ಪ್ಲೇ ಆಗ್ತಾಯಿದೆ. Happy birthday, Charlie! ಕಟ್ಕೊಂಡು ತಿಂತಾನೆ ಇಲ್ಲ. ಹ್ಯಾಪಿ ಬರ್ಡೇ ಸಾಂಗ್ ಅದು ಬೇರೆ ಡ್ಯಾನ್ಸ್ ಆಡ್ಕೊಂಡು. ನನ್ನ ಮಗ ಅಂತೂ ಒಡ್ಡ ಅವನು. ಸೊ ನನ್ನ ಮಗಳು ಫ್ರೆಂಡು, ಅವ್ರ ಫ್ರೆಂಡ್ಸು, ಸೊ ಎಲ್ಲ ಪಿಲ್ಚಾರಿಗಳೇ. ಅವ್ರಿಗೆ ಬಂದು ದೊಡ್ಡ ಹುಡುಗಿ ಬಂದು ಪ್ರಣಯ ಅಂತ, ಚಿಕ್ಕ ಹುಡುಗಿ ಬಂದು ಸ್ತುತಿ ಅಂತ, ನಮ್ಮ ಫ್ರೆಂಡ್ ಕೊಲಿ ಮಗಳು. ಆ ಹುಡುಗ ರೆಡ್ ಟಿ ಶರ್ಟ್ ಹರ್ಷ, ಇವನು ಬಂದು ರಿಷಿ ಅಂತ, ಅವರಿಬ್ಬರು ಅಣ್ಣ ತಮ್ಮಂದರು. ನಮಗೆ ಕೇಕ್ ತಿನ್ನೋದು ಕಮ್ಮಿಯಿಂದ ಸಣ್ಣ ಕೇಕ್ ತಿಂದೆ, ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಬರ್ತಡೇ ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ಫುಲ್ ಖಾಲಿನೇ ಆಗೈತಿ 2 ಕೇಕನ್ನು. ಸೊ ಅವಳ ಫ್ರೆಂಡ್ಸ್ ಎಲ್ಲ ಹೋದರು, ಪ್ಲಸ್ ಎಲ್ಲ ಊಟ ಎಲ್ಲ ಮಾಡಿ
ಮನೆಯೆಲ್ಲ ಕ್ಲೀನ್ ಮಾಡಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಆಮೇಲಿಂದ ನನ್ನ ಮಕ್ಕಳು ಗಿಫ್ಟ್ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೇಳಬೇಕಲ್ಲ ಅವ್ರ ಎಂಥೂಸಿಯಾಸ್ಟಿಕ್ ಎಷ್ಟಿರುತ್ತೆ ಅಂತ. ಬೇಡ ಅಂದರು ನನ್ನ ಮಕ್ಕಳಂತ ಕೇಳೋಂಗಿಲ್ಲ. ನನ್ನ ಮಗಳು ಜಾಸ್ತಿ ತಲೆ ಕೆಡ್ಸ್ಕೊತಾಳೆ, ನನ್ನ ಮಗ ಅಂತ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಅವನು ನೀವೇನೋ ಮಾಡಿಕೊಟ್ರು ಅಂತ ಅವ್ನ ಪಾಡಿಗೆ ಅವನು ಆಟ ಆಡ್ತಾಯಿದ್ದ. ವೆಲ್ಕಮ್ ಮಕ್ಕಳೇ, ವೆಲ್ಕಮ್ ಮಕ್ಕಳೇ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಬೇಕು ತಿನ್ನೋಕ್ಕೆ ಅಂತ ಕೇಳಿದ್ಲು. ಸೊ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇಲ್ಲೇ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಕಾರಲ್ಲಿ ಹೋದರೆ 5 ಮಿನಿಟ್ಸ್ ಆಗುತ್ತೆ. ಅಲ್ಲಿ ರಾಯಲ್ ಬಕೆಟ್ ಬಿರಿಯಾನಿ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಫಲೂಡಾ ಬೇಕು ಅಂತ ಕೇಳಿದ್ಲು. ಫಲೂಡಾ ರೆಡಿ ಆಗ್ತಾ ಇದೆ. ಎಂಜಾಯ್ ಮಾಡಲಿ ಅವಳು ಅಂತ. ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು. ಇಲ್ಲಿ ಪಪ್ಪ ಮಗಂತ ಕಾನ್ವರ್ಸೇಷನ್ ನಡೀತಾ ಇದೆ. ಇದು ಆ್ಯಕ್ಚುಲಿ ಬಿರಿಯಾನಿನೂ ಸಿಗುತ್ತೆ ಈ ರೆಸ್ಟೋರೆಂಟಲ್ಲಿ. ಸೊ ಅವ್ನು ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ದಾನೆ. ನನ್ನ ಮಗಳು ಎಂಜಾಯ್ ಮಾಡ್ತಾ ಇದ್ದಾಳೆ ಡ್ಯಾನ್ಸ್ ಮಾಡಿಕೊಂಡು. ಫಲೂಡಾ ರೆಡಿಯಾಗಿ ಬಂತು. ಎಲ್ಲರೂ ಫುಲ್ ನೋಡಿ, ನನ್ನ ಮಗ ಆಗಲೇ ವೇಫರ್ಸ್ ತೊಗೊಂಡು ತಿಂತಾ ಇದ್ದಾನೆ. ಎಲ್ಲರೂ ಖುಷಿಯಿಂದ ಇದ್ದಾರೆ. ಎಲ್ಲರೂ ರೆಡಿಯಾಗಿದ್ದಾರೆ ತಿನ್ನೋಕ್ಕೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ 3 ಜನನು. ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆಲ್ರೆಡಿ. ನೈಟ್ ಹೊರಟ್ವಿ. ಇದು ಮನೆ ರೆಸ್ಟೋರೆಂಟಿಂದ ಹೊರಟ್ವಿ. ಇದೆಲ್ಲ ಫುಲ್ಲು ಒಂದು ಸ್ಟ್ರೀಟ್ ರೂವಿ ಅಂತ ಇದೆ. ಇಲ್ಲಿ ಫುಲ್ಲು ಗೋಲ್ಡ್ ಶಾಪ್ಸು. ನಮ್ಮ ಕಡೆ ಹೇಗೆ ದಿನಸಿ ಅಂಗಡಿಗಳಿರುತ್ತೋ ಆ ಥರ ಫುಲ್ ಎಲ್ಲ ಕಡೆ ಫುಲ್ ಬರೀ ಗೋಲ್ಡ್ ಶಾಪ್ಸೇ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ನೋಡೋಕ್ಕೆ. ಫುಲ್ ಲೈಟಿಂಗ್ಸು. ಒಟ್ಟಿಗೆ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ. ಐಸ್ ಕ್ರೀಮ್ ಅವ್ರಿಗೆ ಆ್ಯಕ್ಚುಲಿ ನಾವು ಜಾಸ್ತಿ ಕೊಡಿಸಲ್ಲ ಅವರಿಗೆ, ಸುಮ್ಮನೆ ಹುಷಾರಿಲ್ದಂಗೆ ಆಗುತ್ತೆ ಅಂತ. ಬಟ್ ಇವತ್ತು ಫುಲ್ ಖುಷಿಯಾಗಿದ್ದಾನೆ. ಫುಲ್ ರೈಮ್ಸ್ ಎಲ್ಲ ಹೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನು ಆನ್ ದ ವೇ ಒಂದು 2-3 ಮಿನಿಟ್ಸ್ ಇದೆ. ನೈಟ್ ಇಷ್ಟೊತ್ತಾದ್ರೂ ಹಿಂಗಿರುತ್ತೆ ರೋಡ್ಗಳಲ್ಲಿ. ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇರುತ್ತೆ. ಟಿಲ್ 12 ಓ ಕ್ಲಾಕ್ ತನಕ ಓಪನ್ ಇರುತ್ತೆ ರೆಸ್ಟೋರೆಂಟ್ಸಲ್ಲೆಲ್ಲ. ಆಮೇಲೆ ಇದೊಂದು ಹೈಪರ್ ಮಾರ್ಕೆಟು ಅಲ್ಕರಮ ಅಂತ. ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ಅವನಿಗೆ ಗೊತ್ತು ಇಲ್ಲಿ ಟಾಯ್ಸ್ ಇರುತ್ತೆ ಅಂತ. ಹಾಗಾಗಿ ಅವ್ರ ಪಪ್ಪಂಗೆ ಹೇಳ್ತಾ ಇದ್ದಾನೆ, ಪಪ್ಪ ಇಲ್ಲಿ ಟಾಯ್ಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಮನೆ ಯಾರ್ದಿಲ್ಲ ಮನೆ ಇರೋದು?
ಬಂತು. ಈಗ ಹೋಗಿ ಎಲ್ಲರೂ ಮಲಗಿಸ್ಬೇಕು. ಇವಾಗ ಆಲ್ರೆಡಿ 11:30 ಆಗಿದೆ. ಓಕೆ, ಥ್ಯಾಂಕ್ ಯು. Thank you. Subscribe.